ಓಂ ಶ್ರೀ ಸತ್ ಉಪಾಸ್ಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಧ್ರುವರಾಂಧಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಯಥಾವತ್ ಪ್ರತಿ ವಾರದಂತೆ ವಾರ ಭವಿಷ್ಯ 1/6/2025 7/6/2025 ವಾರ ಭವಿಷ್ಯ. ವಿಶೇಷವಾಗಿ ಈ ವಾರದಲ್ಲಿ ದಿನ ವಿಶೇಷಗಳು ಮತ್ತೊಂದು ಮಗದಂತೆ ಯಾವುದೂ ಇಲ್ಲದೇ ಇರತಕ್ಕಂಥದ್ದು ಒಂದು. ಎರಡನೇದಾಗಿ ಗ್ರಹಗತಿಗಳ ಬದಲಾವಣೆಗಳಲ್ಲಿ 2 ಗ್ರಹಗಳು ಒಂದು ಸ್ವಲ್ಪ ಸಿಂಹಕ್ಕೆ ಕುಜ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು ಶುಕ್ರವಾರ 6/6/2025 ಶುಕ್ರವಾರ, ಮತ್ತು ಅವತ್ತಿನ ದಿವಸವೇ ಮಿಥುನಕ್ಕೆ ಬುಧ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಇವೆರಡು ಗ್ರಹಗಳು ಬದಲಾವಣೆಗಳಾಗ್ತಾ ಇದೆ. ಕುಜ ನೀಚ ಪ್ರಭಾವದಿಂದ ಹೊರಗಡೆ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಅತ್ಯುತ್ತಮವಾದಂಥ ಫಲವನ್ನು ಕೆಲವೊಬ್ಬರು ರಾಶಿಗಳವರು ನೋಡೋದಕ್ಕೆ ದಾರಿಯಾಗ್ತದೆ. ಅದೇ ರೀತಿಯಲ್ಲಿ ಕೆಟ್ಟವನು ಬಲವಾದಾಗ ಅದೇ ರೀತಿಯಲ್ಲಿ ಕೆಟ್ಟ ಫಲವನ್ನು ಕೂಡ ಅಷ್ಟೇ ಬಲವಾಗಿ ನೋಡೋದಕ್ಕೂ ಕೂಡ ದಾರಿ ಇರ್ತದೆ. ಇರಲಿ, ನೋಡೋಣ ಈ ವಾರದಲ್ಲಿ ಏನೆಲ್ಲ ಪರಿಣಾಮವನ್ನು ಅಥವಾ ಪ್ರಭಾವವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಅವನಿಗೊಂದು ಖುಷಿ, ಹೆಂಗೋ ಇಕ್ಕಟ್ಟಿನಿಂದ ಪಾರಾಗ್ತಾ ಇದ್ದೀನಿ ಅಥವಾ ಸಂಕಷ್ಟದಿಂದ ಪಾರಾಗ್ತಾ ಇದ್ದೀನಿ ಅನ್ನೋ ರೀತಿಯಾದಂಥ ಒಂದು ಪ್ರಭಾವವು ಅಥವಾ ಪರಿಣಾಮವನ್ನು ಕೂಡ ನೋಡುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರ್ತದೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಭರವಸೆಗಳು ಮೂಡೋದಕ್ಕೆ ದಾರಿಯಾಗ್ತದೆ. ಲಾಭ ಪ್ರಭಾವವನ್ನು ನೋಡುವಂತಹ ಪರಿಸ್ಥಿತಿ ಆಗಿರೋದ್ರಿಂದ ಸ್ವಲ್ಪ ಲಾಭವಾಗುವಂಥ ಸಂದರ್ಭಗಳು ಬರಬಹುದು. ರಾಹು ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ಕುಜರಾಹು ಸಮ್ಮಿಲನ ಅಥವಾ ಸಮಸಪ್ತಕ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಸ್ನೇಹಿತರೊಂದಿಗೆ, ಮಿತ್ರರೊಂದಿಗೆ, ಆತ್ಮೀಯರೊಂದಿಗೆ ಮನಸ್ತಾಪ ಮತ್ತು ಕಲಹವನ್ನು ಕೂಡ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಗುಪ್ತ ಪ್ರಯತ್ನಗಳು ಅಂತಕ್ಕಂಥದ್ದು ಅಥವಾ ಗುಪ್ತ ಆಸೆಗಳ ಕಡೆಗೆ ಹೆಚ್ಚಿನದಾದಂಥ ವ್ಯಾಮೋಹ ಅಥವಾ ಒಲವು ಬರೆದುವಂಥ ಸಂದರ್ಭಗಳು, ವಾಹನ ಖರೀದಿ ಮಾಡಬೇಕು, ಒಡವೆ ಖರೀದಿ ಮಾಡಬೇಕು, ಅಥವಾ ಏನಾದರೂ ಒಂದು ಚರಾಸ್ತಿನೋ ಸ್ಥಿರಾಸ್ತಿನೋ ಅಥವಾ ಒಂದು ಭೂಮಿಯನ್ನು ಅಥವಾ ಮನೆಯನ್ನು ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲಗಳು, ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲಗಳು ಜಾಸ್ತಿ ಆಗುವಂಥದ್ದು. ಸ್ಥಿರಾಸ್ತಿ ಸಂಬಂಧಪಟ್ಟಂಥ ಪ್ರಯತ್ನಗಳೇ ಅಥವಾ ವ್ಯವಹಾರಗಳನ್ನೇ ಹೆಚ್ಚಾಗಿ ಮಾಡುವಂಥ ಪರಿಸ್ಥಿತಿಗಳು ಮತ್ತು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನದಾದಂಥ ಒಲವನ್ನು ಕೊಡ್ತಕ್ಕಂಥದ್ದು. ಕೃಷಿಕರಿಗೆ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳಿದೆ. ವೈದ್ಯೋಪಚಾರಗಳು ತುಂಬ ನಿಮಗೆ ಚೆನ್ನಾಗಿ ಸಿಗುವಂಥ ಸಾಧ್ಯತೆ ಇರುತ್ತೆ ಅಂತಕ್ಕಂಥ ರೀತಿಯಲ್ಲಿ ಇರ್ತದೆ. ಇನ್ನು ಮಕ್ಕಳಿಂದ ಸಣ್ಣ ಪುಟ್ಟದಾಗಿ ಸ್ವಲ್ಪ ಕಿರಿಕಿರಿಗಳನ್ನು ಮಾಡಿಕೊಡಬಹುದು. ಅದೇನು ಗಂಭೀರ ಆಗುವಂಥ ಸ್ಥಿತಿ ಇರೋದಿಲ್ಲ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಪ್ರಾಪ್ತಿಯ ಯೋಗ ಫಲಗಳಿದೆ. ಪ್ರಯತ್ನ ಮಾಡಿ ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ ಅಂತಕ್ಕಂಥದ್ದು. ಸೇವಕರಿಂದ ಮತ್ತು ಕೆಳಹಂತದ ಅಧಿಕಾರಿಗಳಿಂದ ಸ್ವಲ್ಪ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳಿರ್ತದೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಸ್ಪಂದನೆಗಳು ಸಿಗುವುದಿಲ್ಲ. ಏಕೆಂದರೆ ವ್ಯಯಶನಿ ಅಂದರೆ ಸಾಡೆ ಶನಿ ಅಂತಕ್ಕಂಥದ್ದೇನಿದೆ ಮೇಷರಾಶಿನವ್ರಿಗೆ, ಅಲ್ಲಿ ಎಲ್ಲೋ ಸ್ವಲ್ಪ ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯ ಆಗೋದಕ್ಕೆ ಸ್ವಲ್ಪ ಅಡೆತಡೆಯನ್ನು ತರುವಂಥದ್ದು ಅಥವಾ ಮೇಲಧಿಕಾರಿಗಳಿಂದ ಕಿರುಕುಳಕ್ಕೆ ಮತ್ತು ಬಾಧೆಗೆ ಒಳಗಾಗುವಂಥ ಪರಿಸ್ಥಿತಿಗಳು ಬರಬಹುದು. ಆರ್ಥಿಕ ಮುಗ್ಗಟ್ಟುಗಳು ಸ್ವಲ್ಪ ನಿಮಗೆ ಕಾಡಾಟವನ್ನು ಕೊಡ್ತದೆ. ಸಾಲವನ್ನು ಕೇಳಿದ್ದರೆ ಸ್ವಲ್ಪ ಅಥವಾ ಸಹಾಯಗಳನ್ನು ಕೇಳಿದ್ದರೆ ಪ್ರಾಪ್ತಿಯ ಯೋಗ ಫಲಗಳು ಇರೋದಿಲ್ಲ ಮೇಷರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರದಲ್ಲಿ ಅಂತಕ್ಕಂಥ ರೀತಿ ನೋಡಿದಾಗ, ಗಣಪತಿಗೆ ಬಿಳಿ ಎಕ್ಕದ ಹೂವಿನ ಹಾರವನ್ನು ಸಮರ್ಪಣೆ ಮಾಡೋದು ಅತ್ಯುತ್ತಮವಾದಂಥ ಫಲವನ್ನು ಮೇಷರಾಶಿನವರಿಗೆ ತಂದು ಕೊಡ್ತದೆ. ಇನ್ನು ವೃಷಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಯಾಕೋ ಒಂದು ರೀತಿಯಾದಂಥ ಜಿಗುಪ್ಸೆ ಅಂತಕ್ಕಂಥ ರೀತಿಯಲ್ಲಿ ಹೇಳಬೇಕು, ಅಥವಾ ಇರಿಟೇಟ್ ಅಂತಕ್ಕಂಥ ರೀತಿಯಲ್ಲಿ ಹೇಳಬೇಕು, ಅಥವಾ ನಿಮ್ಮನ್ನು ನೀವೇ ಅರ್ಥ ಮಾಡಿಕೊಳ್ಳೋದ್ರಾಗೆಲ್ಲೋ ಸೋಲ್ತಕ್ಕಂಥ ಪರಿಸ್ಥಿತಿಯೋ, ಅಥವಾ ನಿಮ್ಮ ಆರೋಗ್ಯವನ್ನೇ ನೀವು ಅನಲೈಸ್ ಮಾಡೋದಕ್ಕೆ ಸ್ವಲ್ಪ ಎಡವತಕ್ಕಂಥ ಪರಿಸ್ಥಿತಿಯೋ, ಸ್ವಲ್ಪ ವಿಪರೀತವಾದಂಥ ಕಾರಣವಿಲ್ಲದೆ ಕೋಪತಾಪಗಳು ಬರತಕ್ಕಂಥದ್ದು,
ಕಾರಣವಿಲ್ಲದೆ ಇರಿಟೇಟಿಗೆ ಒಳಗಾಗ್ತಕ್ಕಂಥ ಪರಿಸ್ಥಿತಿಯೋ, ಕಾರಣವಿಲ್ಲದೆ ಇನ್ನೊಬ್ಬರ ಮೇಲೆ ಪ್ರತಾಪವನ್ನು ತೋರಿಸ್ತಕ್ಕಂಥ ವಾತಾವರಣಗಳು ಇಂಥವೇನಾದರೂ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಸ್ವಲ್ಪ ಪ್ರಯಾಣದ ಕಡೆಗೆ ಹೆಚ್ಚಿನದಾದಂಥ ಒಲವು ಇರ್ತದೆ. ಧೈರ್ಯ ಕುಂದಿಸುವಂಥ ಕೆಲವೊಂದು ಘಟನೆಗಳು ನಿಮ್ಮ ಸುತ್ತಮುತ್ತಲು ನಡೆಯುವಂಥ ವಾತಾವರಣಗಳಿರ್ತದೆ. ವರ್ಗಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಥವಾ ಒಪ್ಪಂದ ಕರಾರು ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ, ಪತ್ರ ಕೆಲಸ ಕಾರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಇದೆ. ಗೃಹ ಬದಲಾವಣೆ ಅಥವಾ ಸ್ಥಳ ಬದಲಾವಣೆ ಬಗ್ಗೆ ಹೆಚ್ಚಿನದಾದಂಥ ಒಲವನ್ನು ತೋರುವಂಥ ಸಾಧ್ಯತೆಗಳಿರುತ್ತೆ. ದಾಂಪತ್ಯದಲ್ಲಿ ಶುಕ್ರವಾರ ಅಂದರೆ ಸಾಮಾನ್ಯವಾಗಿ ಗುರುವಾರದ ನಂತರ ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಏನೋ ಕಿರಿಕಿರಿಗಳನ್ನು ಅನುಭವಿಸ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಅಸಮಾಧಾನಗಳನ್ನು ಮತ್ತು ಕಿರಿಕಿರಿಗಳನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಎರಡನೇ ಮಕ್ಕಳು ಏನೋ ತಪ್ಪು ಮಾಡಿ ಸ್ವಲ್ಪ ಮನಸ್ಸಿಗೆ ಬೇಸರವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಅದೃಷ್ಟವಶಾತಿ ಏನಾಗುತ್ತೆ, ಆರ್ಥಿಕವಾದಂಥ ಸ್ವಲ್ಪ ಸುಧಾರಣೆಗಳನ್ನು ಮತ್ತು ಕೌಟುಂಬಿಕವಾದಂಥ ಕೆಲವೊಂದು ಸುಧಾರಣೆಗಳನ್ನು ಅಥವಾ ಒಡವೆ ವಸ್ತ್ರಾಭರಣ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಲಾಭದಲ್ಲಿರ್ತಕ್ಕಂಥ ಶನಿ ಅಂತಕ್ಕಂಥವನು ನಿಮಗೆ ಯಾವುದೇ ತಾಪತ್ರಯಗಳು ಬಂದರೂ ಕೂಡ ಅದನ್ನು ಪ್ಯಾಚಪ್ ಮಾಡುವಂಥ ರೀತಿಯಲ್ಲಿ ಶನಿ ನಿಮಗೆ ಪ್ರಭಾವವನ್ನು ಬೀರ್ತಾನೆ. ಆರೋಗ್ಯ ಮತ್ತು ನಿಮ್ಮ ಸ್ಥಿತಿಗತಿಗಳು ಮತ್ತು ವ್ಯವಹಾರಗಳು, ಶತ್ರುಗಳ ಸ್ಥಿತಿ ಮತ್ತು ದಾಂಪತ್ಯ ಇವುಗಳನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಳಿ. ಮಿಕ್ಕಿದ್ದೆಲ್ಲವೂ ಕೂಡ ಉತ್ತಮವಾದಂಥ ರೀತಿಯಲ್ಲಿ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ವೃಷಭ ರಾಶಿನವರಿಗೆ. ಇನ್ನು ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ, ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅತ್ಯುತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ತುಂಬ ಖರ್ಚುಗಳು ಜಾಸ್ತಿ ಬರ್ತದೆ. ಸ್ವಲ್ಪ ಯಥೇಚ್ಛವಾಗಿ ದುಂದು ವೆಚ್ಚವನ್ನು ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು, ಅಥವಾ ಕಾರಣವಿಲ್ಲದೆ ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳು ಇರುತ್ತೆ. ಅದರ ಜೊತೆಯಲ್ಲಿ ಶತ್ರುಗಳ ಉಪಟಳಗಳು ಕೂಡ ಜಾಸ್ತಿ ಆಗುವಂಥದ್ದು. ಮಂಗಳವಾರದ ನಂತರ ಸ್ವಲ್ಪ ಕುತ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತಕ್ಕಂಥವರು, ಅಥವಾ ಈ ಅಜೀರ್ಣ ದೋಷವಿರ್ತಕ್ಕಂಥವರು, ಕೆಂಪು ರಕ್ತ ಕಣ ಕೊರತೆ ಇರ್ತಕ್ಕಂಥ ಆರೋಗ್ಯದ ವ್ಯತ್ಯಾಸ ಇರತಕ್ಕಂಥವರು, ಹರ್ನಿಯಾ ಸಂಬಂಧಪಟ್ಟಂಥ ವ್ಯತ್ಯಾಸ, ಕಿಡ್ನಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅಷ್ಟೇ. ಇನ್ನು ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಖರ್ಚು ಜಾಸ್ತಿ ಮಾಡೋದ್ರಿಂದ ಸಾಮಾನ್ಯವಾಗಿ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಹಿನ್ನಡೆ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಯಾಕಂದರೆ ಬರುವುದು 100, ಹೋಗುವುದು 500 ಅಂತಕ್ಕಂಥ ರೀತಿಯಲ್ಲಿದ್ದಾಗ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಅದು ನಿಮಗೆ ಈ ಸಂದರ್ಭದಲ್ಲಿ ಇರುತ್ತೆ. ಸ್ವಲ್ಪ ಮಕ್ಕಳ ನಡವಳಿಕೆಗಳಲ್ಲಿ ಬೇಸರಕ್ಕೆ ಒಳಗಾಗುವಂಥದ್ದು, ಮತ್ತು ಮಕ್ಕಳಲ್ಲಿ ಪುಟ್ಟ ಮಕ್ಕಳು ಯಾರಾದರೂ ಇದ್ದರೆ ಮಿಥುನ ರಾಶಿಯವರು ಸ್ವಲ್ಪ ಬಾಲಗ್ರಹ ದೋಷಗಳು ಹೆಚ್ಚಾಗಿ ಪರಿಣಾಮವನ್ನು ಬೀರಬಹುದು. ಉದ್ಯೋಗದಲ್ಲಿ ಸ್ವಲ್ಪ ಎಳೆದಾಟಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಕಂಡುಬರುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿಗಳನ್ನು ನೋಡುವಂಥ ಸಾಧ್ಯತೆಗಳು, ಸಾಮಾನ್ಯವಾಗಿ ಗುರುವಿನ ಪ್ರಭಾವ ಹೊಂದಕ್ಕೆ ಹೋಗೋವರೆಗೂ ಕೂಡ ಇದನ್ನು ಸಾಮಾನ್ಯವಾಗಿ ಪದೇ ಪದೇ ನೀವೆಲ್ಲರೂ ಕೂಡ ನೋಡ್ತಾ ಇರ್ತೀರಿ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಹೆಚ್ಚಿನದಾದಂಥ ಪ್ರಯತ್ನ, ಕೌಟುಂಬಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನ, ಏನಾದರೂ ಯಾರ ಹತ್ರನಾದ್ರೂ ಮಾತುಕತೆ ಮಾಡಿ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಅನ್ನೋ ರೀತಿಯಾದಂಥ ಒಂದು ಪ್ರಯತ್ನ, ದೂರದೃಷ್ಟಿ, ನಾಳೆ ಈ ಕೆಲಸ ಮಾಡಬೇಕು, ಈ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ಬೇಕು, ಆ ದೂರದೃಷ್ಟಿಯ ಪ್ರಯತ್ನ, ಸ್ವಲ್ಪ ಆಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ದೇಹಕ್ಕೆ ಹೊಂದಾಣಿಕೆ ಆಗದಂಥ ರೀತಿಯಲ್ಲಿ ಅಥವಾ ದೇಹ ವ್ಯತ್ಯಾಸ ಆಗುವಂಥ ರೀತಿಯಲ್ಲಿ ಸ್ವಲ್ಪ ಆರೋಗ್ಯವನ್ನು ಸ್ವೀಕರಿಸ್ತಕ್ಕಂಥ ರೀತಿ, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಈ ವಾರದಲ್ಲಿ ಯಥೇಚ್ಛವಾಗಿ ನೀವು ಮಾಡ್ತೀರಿ ಯಾರೂ ಮಿಥುನ ರಾಶಿನವರು. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಇನ್ನು ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ಕೆಂಪು ಕಣಿಗಿಲೆ ಹೂವಿನಿಂದ ಗಣಪತಿಗೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಈ ವಾರದಲ್ಲಿ ಮಿಥುನ ರಾಶಿನವರಿಗೆ. ಇನ್ನು
ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗುವಂಥ ಲಕ್ಷಣಗಳು ಮತ್ತು ವ್ಯವಹಾರ ವೃದ್ಧಿಯನ್ನು ಮಾಡುವಂಥ ಒಂದು ಪ್ರಯತ್ನಗಳು ಕೂಡ ಈ ವಾರದಲ್ಲಿ ಮಾಡ್ತೀರಿ. ಜೀವನಕ್ಕೆ ಸಂಬಂಧಪಟ್ಟಂತೆ ಅಥವಾ ಮುಂದಿನ ಭವಿಷ್ಯಕ್ಕೆ ಅಥವಾ ಕೌಟುಂಬಿಕವಾದಂಥ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಏನಾದರೂ ಒಂದು ಪೂರ್ವ ತಯಾರಿಯನ್ನು ಮಾಡ್ತಕ್ಕಂಥದ್ದು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲವನ್ನು ಕೂಡ ಮಾಡ್ತಕ್ಕಂಥ ರೀತಿಯಾದಂಥ ವ್ಯವಸ್ಥೆಯೂ ಕೂಡ ಈ ವಾರದಲ್ಲಿ ಇರ್ತಕ್ಕಂಥದ್ದು. ಆತ್ಮಗೌರವವನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು, ವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು, ಅಭಿವೃದ್ಧಿಯ ಕಡೆಗೆ ಹೆಚ್ಚಿನದಾದಂಥ ಒಲವನ್ನು ತೋರಿಸ್ತಕ್ಕಂಥ ಸ್ಥಿತಿ ಈ ವಾರದಲ್ಲಿ ಇರುತ್ತೆ. ಕುಜನೀಚ ಪ್ರಭಾವದಿಂದ ಹೊರಗೆ ಹೋಗ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಕೆಲವೊಂದು ಆರ್ಥಿಕವಾದಂಥ ಮುಗ್ಗಟ್ಟುಗಳು ಕೂಡ ಬಗೆಹರಿತಕ್ಕಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಸ್ವಲ್ಪ ಬೇಸರಕ್ಕೆ ಏನಾದರೂ ಒಳಗಾಗುವುದಾದರೆ ಸ್ವಲ್ಪ ಬಂಧುಗಳಿಂದ ಬರಬಹುದು. ಗುರು ವ್ಯಯದಲ್ಲಿದ್ದರೂ ಕೂಡ ನಿಮಗೆ ಕಟಕ ರಾಶಿನವರಿಗೆ ಈ ವಾರ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಗತಿಗಳ ಅಂಥ ಬಾಧಕ ಅಥವಾ ತೊಂದರೆ ಕೊಡುವಂಥ ಸ್ಥಿತಿ ಇಲ್ಲ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಲ್ಲಿವರೆಗೆ ಇದ್ದಂಥದ್ದು ಗುರುವಾರದ ನಂತರ ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಸಂತಾನ ದೋಷದ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಬಗೆಹರಿತಕ್ಕಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಬರಬಹುದು ಮತ್ತು ಸ್ವಲ್ಪ ಈ ಕುಟುಂಬಕ್ಕೇನೋ ಮಾಟ ಮಂತ್ರ ಪ್ರಭಾವ ಅನ್ನೋ ರೀತಿಯಾದಂಥ ವಾತಾವರಣ ನಡೆಯುವಂಥ ಸಾಧ್ಯತೆಗಳಿರುತ್ತೆ ಈ ಸಂದರ್ಭದಲ್ಲಿ. ಅಥವಾ ಪಿತೃದೋಷವೋ ಮಾಟಮಂತ್ರ ಪ್ರಭಾವ ಆಗಿದೆ ಅನ್ನೋ ರೀತಿಯಲ್ಲೋ ಏನೋ ಒಂದು ರೀತಿ ನೆಗೆಟಿವ್ ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಜಾಗ್ರತೆ. ಪರಿಹಾರ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ರುದ್ರನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಥವಾ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ರುದ್ರಾಭಿಷೇಕ ಮಾಡಿಸೋದಕ್ಕೆ ಸಾಧ್ಯ ಇಲ್ವಾ? ಓಂ ರುದ್ರಾಯ ನಮಃ ಈ ಮಂತ್ರ ನಿಮಗೆ ರಾಮಬಾಣವಾಗಿ ವರ್ಕ್ ಆಗುತ್ತೆ, ಮಾಡಿ. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ನಿಮ್ಮ ಪರಿಸ್ಥಿತಿ ತುಂಬ ಪುಕುಲತನ, ಗಾಬರಿ, ನಿಮ್ಮ ವ್ಯಕ್ತಿತ್ವ ಆ ಸ್ಟ್ರೆಂತ್ ಏನಿರ್ತದಲ್ಲ, ಆತ್ಮಬಲ ಇರ್ತದಲ್ಲ, ಆತ್ಮಬಲಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ಅಂದರೆ ವ್ಯಕ್ತಿತ್ವವೇ ಒಂದು ರೀತಿಯಲ್ಲಿ ಬದಲಾದಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿ ಉಂಟು. ತುಂಬ ಸೆನ್ಸಿಟಿವ್ ಆಗ್ತೀರಿ, ತುಂಬ ಚಂಚಲತೆಗಳು ಜಾಸ್ತಿ ಆಗುತ್ತೆ, ತುಂಬ ಓವರ್ ಥಿಂಕಿಂಗ್ ಅಂತ ಏನು ಕರಿತೀವಲ್ಲ ಒಂದು ವಿಷಯದ ಬಗ್ಗೆ, ಆ ಒಂದು ರೀತಿಯಾದಂಥ ಸ್ಥಿತಿ ಈ ವಾರದಲ್ಲಿ ಇರುತ್ತೆ. ಆರ್ಥಿಕವಾದಂಥ ಸ್ಥಿತಿ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಸ್ವಲ್ಪ ಅದೃಷ್ಟ ಅಂತಕ್ಕಂಥ ರೀತಿಯಲ್ಲಿ ಹೇಳಬೇಕು, ಯೋಗ ಅಂತಕ್ಕಂಥ ರೀತಿಯಲ್ಲಿ ಹೇಳಬೇಕು, ಪ್ರಾಪ್ತಿಯಾಗತ್ತೆ. ಅದರಲ್ಲೂ ಕೂಡ ಸ್ನೇಹಿತರಿಂದ ಪ್ರಾಪ್ತಿಯಾಗತ್ತೆ. ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಕೂಡ ನಿರ್ಮಾಣವಾಗಿ ಬರುತ್ತದೆ. ಈ ವಾರದಲ್ಲಿ ಸ್ವಲ್ಪ ಮೋಕ್ಷದ ಬಗ್ಗೆ ಹೆಚ್ಚಿನದಾದಂಥ ಆಲೋಚನೆ ಅಥವಾ ಇನ್ವೆಸ್ಟ್ಮೆಂಟ್ ಅಥವಾ ಹೊಸ ಹೂಡಿಕೆ ಅಥವಾ ಹೊಸ ಉದ್ಯಮದ ಕಡೆಗೆ ಹೆಚ್ಚಿನದಾದಂಥ ಆಲೋಚನೆಗಳು, ಹೊಸ ಪ್ರಯತ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೆಚ್ಚಿನದಾದಂಥ ಆಲೋಚನೆ ಮತ್ತು ಪ್ರಯತ್ನಗಳಿರ್ತಕ್ಕಂಥದ್ದು. ಮತ್ತು ಸ್ವಲ್ಪ ನಿದ್ರೆ ಬಗ್ಗೆ ಹೆಚ್ಚಿನದಾದಂಥ ಒಲವು, ರೆಸ್ಟ್ ಮಾಡಬೇಕು, ಶಯನ ಸುಖ ಅಂತ ಹೇಳ್ತೀವಿ, ಅದರ ಕಡೆಗೆ ಹೆಚ್ಚಿನದಾದಂಥ ಒಲವು ಜಾಸ್ತಿ ಇರುವಂಥದ್ದು. ಮತ್ತು ಏನಾದರೂ ಹಾಸ್ಪಿಟ್ಲಿಗೆ ಸೇರಿಬಿಡ್ತೀನೇನೋ ಅಥವಾ ಏನಾದರೂ ಆತಂಕ ಆಗಿಬಿಡ್ತದೇನೋ, ಏನೋ ನಷ್ಟ ಆಗಿಬಿಡ್ತದೇನೋ, ಏನೋ ತಪ್ಪು ಹೆಜ್ಜೆ ಇಟ್ಬಿಡ್ತೀನೇನೋ, ಈ ರೀತಿಯಲ್ಲಿ ಕೆಲವೊಂದು ಯೋಚನೆಗಳು ಕೂಡ ಈ ವಾರದಲ್ಲಿ ಸಾಮಾನ್ಯವಾಗಿ ನೀವು ಸಿಂಹರಾಶಿನವರು ನೋಡ್ತೀರಿ. ಇನ್ನು ಬಂಧುಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಬಂಧುಗಳಿಂದ ಆರ್ಥಿಕವಾದಂಥ ನಷ್ಟವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಇದೆ. ಗುರು ಲಾಭದಲ್ಲಿದ್ದರೂ ಕೂಡ ಯೋಗಕಾರಕನ ಪ್ರಭಾವಕ್ಕೊಳಗಾಗಿ ಮಕ್ಕಳಿಂದ ಸಹಕಾರ ಸಿಗಬಹುದು ಅಷ್ಟೇ. ಗುರು ನಿಮಗೆ ಪ್ರಭಾವವನ್ನು ಬೀರುವುದಿಲ್ಲ. ರಾಹು, ರಾಶಿನಲ್ಲಿರ್ತಕ್ಕಂಥ ಕೇತು ಇವರಿಬ್ಬರೂ ಕೂಡ ನಿಮ್ಮನ್ನು ಕೆಡಿಸ್ತಾರೆ ಅಂದರೆ ಏನೋ ಒಂದು ರೀತಿಯ ಸಂಶಯವೋ ಅಥವಾ ಜನಗಳ ದೃಷ್ಟಿದೋಷದಿಂದ ಆರೋಗ್ಯ ಕೆಡ್ತಕ್ಕಂಥದ್ದು, ದೃಷ್ಟಿದೋಷದಿಂದ ವ್ಯವಹಾರ ಕೆಡ್ತಕ್ಕಂಥದ್ದು, ಈ ಪರಿಣಾಮವನ್ನು ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಉದ್ಯೋಗ ಸ್ಥಳದಲ್ಲಿ ವಿಪರೀತವಾದಂಥ ಒತ್ತಡ ಜಾಸ್ತಿ ಇರುತ್ತೆ, ಕೆಲಸದ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಬಟ್ ಕೆಲಸ ಮಾಡೋದಕ್ಕೇ ಆಸಕ್ತಿ ಇಲ್ಲ. ಈ ಸ್ಥಿತಿಯನ್ನು ಎದುರಿಸಬಹುದು
ಸಿಂಹರಾಶಿನವರು ಈ ವಾರ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಲಲಿತಾಂಬಿಕಾ ನಾಮಸ್ಮರಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಅನುಕೂಲವಾಗುತ್ತೆ. ನನ್ನ ಪ್ರಕಾರ ಆ ಸ್ಮರಣೆ ಮಾಡಿದರೆ, ಲಲಿತಾಂಬಿಕೆಯನ್ನು ಆರಾಧನೆ ಅಥವಾ ಸ್ಮರಣೆಯನ್ನು ಮಾಡಿದರೆ ಆಲ್ಮೋಸ್ಟ್ ನಿಮಗೆ ಆರ್ಥಿಕವಾಗಿ ತುಂಬ ಅನುಕೂಲವನ್ನು ಈ ವಾರದಲ್ಲಿ ನೋಡ್ಬೋದು ಸಿಂಹರಾಶಿನವರು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಒತ್ತಡ, ಕಿರಿಕಿರಿ, ನಷ್ಟ, ಅವಮಾನ, ಅಪವಾದ, ನಿಂದನೆ ಅನ್ನೋ ರೀತಿಯಾದಂಥ ಸ್ಥಿತಿ, ಎಲ್ಲಿ ಭಯಭೀತಿಗಳು ಜಾಸ್ತಿ ಆಗುವಂಥದ್ದು, ನಿಗೂಢವಾಗಿ ಏನೋ ತೊಂದರೆ ಆಗುತ್ತೆ ಅನ್ನೋ ರೀತಿಯಾದಂತಹ ಒಂದು ಭಾವನೆಗಳು ಹೆಚ್ಚಾಗಿ ಬರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಉಂಟು. ಹಿಂದೆ ಆಗಿರ್ತಕ್ಕಂಥ ಅವಮಾನ, ಸೋಲು, ನಷ್ಟ, ನಿರಾಸೆಗಳು ಮತ್ತೆಲ್ಲೂ ನಿಮ್ಮನ್ನು ಪೀಡನೆಗೆ ಒಳಗಾಗಿಸುತ್ತೆ. ಯಾವುದಾದ್ರೂ ಹೊಸದಾಗಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದರೆ ಈ ವಾರ ಕಳ್ಕೊಳ್ತೀರಿ. ಯಾವುದನ್ನೇ ಮಾಡಿ ಹೊಸದಾಗಿ ಇನ್ವೆಸ್ಟ್ಮೆಂಟು ಎಲ್ಲವೂ ಕೂಡ ನಷ್ಟವಾಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಲಾಭದ ಬಗ್ಗೆ ಏನಾದರೂ ಮಾಡಿ ಹೆಸರು ಮಾಡಬೇಕು, ಲಾಭವನ್ನು ಮಾಡಬೇಕು, ಘನತೆಯನ್ನು ಉಳಿಸಿಕೊಳ್ಳಬೇಕು, ಸ್ವಲ್ಪ ಇದರ ಆಲೋಚನೆಗಳು ಇರ್ತದೆ. ಬಟ್ ಆಲೋಚನೆ ತಕ್ಕದಾದಂಥ ರೀತಿಯಲ್ಲಿ ಆ ವಾತಾವರಣ ಸೃಷ್ಟಿಯಾಗೋದಿಲ್ಲ. ಅದು ಬಹಳ ಹಿಂಸೆಯಾಗಿ ಪರಿವರ್ತನೆ ಆಗುವಂಥದ್ದು. ಅದೃಷ್ಟ ಏನಾದರೂ ಕೈ ಕೊಡುತ್ತಾ? ಸಾಮಾನ್ಯವಾಗಿ ಕೈ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಯಾವುದಾದ್ರು ಬರುವಂಥ ಹಣ ಎಲ್ಲೋ ಹೋಲ್ಡ್ ಆಗಿ ನಿಲ್ಲುವಂಥ ಸನ್ನಿವೇಶಗಳು, ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಳೆದಾಟ, ಇರುವಂಥ ಉದ್ಯೋಗವನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಗಳು, ಆರ್ಥಿಕ ಮೂಲವೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಯಿತಲ್ಲ ಅನ್ನೋ ರೀತಿಯಾದಂಥ ಆತಂಕವೂ ಕೂಡ ಸೃಷ್ಟಿಯಾಗುವಂಥ ಸ್ಥಿತಿ ಕಾಣುತ್ತದೆ. ಬೇಡದ ವಿಷಯಗಳಿಗೆ ಧನ ನಷ್ಟ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ನಿಮ್ಮ ಪರಿಸ್ಥಿತಿಯೂ ಇಲ್ಲ. ಅದರ ಜೊತೆಯಲ್ಲಿ ವಿಪರೀತವಾದಂಥ ಇರಿಟೇಟು, ಕೋಪತಾಪಗಳನ್ನು ಮಾಡಿಕೊಳ್ತೀರಿ. ಇದರ ಜೊತೆಯಲ್ಲಿ ಇವೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಇನ್ನೇನು ಕೈ ಬಂದಿತ್ತು ಬಾಯಿ ಬರಲ್ಲ ಅಂತಾರಲ್ಲ, ಆ ಕಂಡೀಷನ್ಸಲ್ಲಿ ನಿಮ್ಮ ವ್ಯವಹಾರಗಳು, ಚಟುವಟಿಕೆಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಮೊದಲೇ ಸಪ್ತಮ ಶನಿ ಕಾಟ, ಗುರುಬಲ ಬೇರೆ ಇಲ್ಲ, ದಾಂಪತ್ಯದಲ್ಲಿ ಮೂರನೇವರ ಮಧ್ಯಪ್ರವೇಶ, ಸಪ್ತಮ ಶನಿ ಮೂರನೇವರ ಮಧ್ಯಪ್ರವೇಶ ಆಗಬೇಕು. ಹಾಗಾಗಿ ಕನ್ಯಾ ರಾಶಿನವರು ಸಾಧ್ಯವಾದಷ್ಟು ಈ ಸಂದರ್ಭದಲ್ಲಿ ಮಾತ್ರ ಬಹಳ ಎಚ್ಚರಿಕೆ. ಯಾಕೆಂದರೆ ಯಾರೋ ಒಬ್ಬರು ನಿಮ್ಮ ದಾಂಪತ್ಯದಲ್ಲಿ ಬೆಂಕಿ ಹಚ್ಚುವಂಥ ವ್ಯಕ್ತಿಗಳು ಮಧ್ಯಪ್ರವೇಶ ಮಾಡ್ತಾರೆ. ಶನಿ ಸಪ್ತಮ ಶನಿಯಿಂದ ಈಚೆ ಹೋಗೋವರೆಗೂ ಅದರ ಪರಿಣಾಮ ಇರುತ್ತೆ. ಹಾಗಾಗಿ ಆ ಶನಿ ಮೇಷರಾಶಿ ಹೋಗೋವರೆಗೂ ಭಾಳ ಎಚ್ಚರಿಕೆಯಿಂದಲೇ ನೀವು ಇರಬೇಕಾಗುತ್ತೆ ಸಾಮಾನ್ಯ ಕನ್ಯಾ ರಾಶಿನವರು. ಈ ಪರಿಣಾಮವು ಈ ವಾರವೂ ಕೂಡ ಅನುಭವಿಸುವಂಥ ಪರಿಸ್ಥಿತಿಗಳು ಬರೋದಕ್ಕೆ ದಾರಿ ಉಂಟು. ಪತ್ರ ವ್ಯವಹಾರ ಸಮಸ್ಯೆಯನ್ನು ತರುತ್ತೆ, ನಷ್ಟವನ್ನು ತರುತ್ತೆ. ಬಂಧುಗಳಿಂದ ನಷ್ಟವನ್ನು ತರುವಂಥ ಸಾಧ್ಯತೆ, ನೆರೆಹೊರೆಯಿಂದ ನಿದ್ರಾ ಭಂಗ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಈ ವಾರದಲ್ಲಿ ನೀವು ನೋಡ್ತೀರಿ ಕನ್ಯಾ ರಾಶಿನವರು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಲಕ್ಷ್ಮೀ ನರಸಿಂಹಸ್ವಾಮಿಗೆ ತುಳಸಿ ಮಾಲೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲ ದೋಷಗಳಿಗೂ ಅಥವಾ ಗ್ರಹಗಳ ಕಾಟಕ್ಕೂ ಕೂಡ ಮುಕ್ತಿಯನ್ನು ಕೊಡುತ್ತೆ ಮಾಡಿ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತುಲಾರಾಶಿನವ್ರಿಗೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಲಾಭವನ್ನು ತರಬೇಕು, ಹೆಸರನ್ನು ತರಬೇಕು. ಗುಪ್ತವಾಗಿ ನಿಮಗೆ ಗೊತ್ತಾಗದಂಥ ರೀತಿಯಲ್ಲಿ ಪ್ರಶಂಸೆಗಳು ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಏನಾಗುತ್ತೆ, ನಮಗೆ ನೇರವಾಗಿ ಹೇಳ್ತಕ್ಕಂಥವ್ರು ಬೇರೆ, ಯಾವ ವ್ಯಕ್ತಿ ಒಳ್ಳೆಯವರಪ್ಪ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಹೇಳೋಂಥದ್ದು ಬೇರೆ. ನಮಗೆ ಗೊತ್ತಾಗದಂಥ ರೀತಿಯಲ್ಲಿ ಹಿಂದೆ ಮಾತಾಡ್ಕೊಳ್ತಾರೆ. ಯಾವ ವ್ಯಕ್ತಿ ಒಳ್ಳೆಯವರು, ಅವರವರು ನಮಗೆ ಗೊತ್ತಿರೋದಿಲ್ಲ ಮಾತಾಡಿರೋದು, ಅವರವರು ನಿಮ್ಮ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು. ಈ ತುಲಾರಾಶಿನವ್ರಿಗೆ ಅದಿದೆ. ಎಲ್ಲೋ ಹೊರಗಡೆ ನಿಮಗೆ ಹೊಗಳಿಕೆಗಳು, ಪ್ರಶಂಸೆಗಳು, ನಿಮ್ಮ ಸ್ನೇಹಿತರಿಗೆ ಯಾರೋ ಏನೋ ಹೇಳ್ತಕ್ಕಂಥದ್ದು, ನಿಮ್ಮ ಬಗ್ಗೆ ಉತ್ತಮವಾದಂಥ ವ್ಯಕ್ತಿತ್ವ ಅನ್ನೋ ರೀತಿಯಲ್ಲಿ ಈ ರೀತಿಯಲ್ಲಿ ಬರಬಹುದು. ಅದರ ಜೊತೆಯಲ್ಲಿ ಲಾಭಾಂಶವೂ ಕೂಡ ಜಾಸ್ತಿ ಆಗುತ್ತೆ ಮತ್ತು ಅದೃಷ್ಟವೂ ಕೂಡ ಬರೋದಕ್ಕೆ ದಾರಿ ಇದೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದಂಥ ಅವಕಾಶ ಮತ್ತು ಯೋಗ ಬಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯನ್ನು ನೋಡಬಹುದು ಈ ವಾರದಲ್ಲಿ. ಮತ್ತು ಆರ್ಥಿಕವಾದಂಥ ಸುಧಾರಣೆಗಳು ಕೂಡ ಕಾಣೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಯಾಕೆಂದರೆ
ಧನಾಧಿಪತಿ ಲಾಭ, ಹಾಗಾಗಿ ಆರ್ಥಿಕವಾಗಿ ಚೇತರಿಕೆ ಆಗಬೇಕು ಮತ್ತು ಧನಮೂಲ ವೃದ್ಧಿಯಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಮಾತಿನಿಂದ ಕಾರ್ಯಜೀವನ ಮಾಡಿಕೊಳ್ಳಬೇಕು, ಒಡವೆ ವಸ್ತ್ರಾಭರಣಗಳು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಈ ವಾರದಲ್ಲಿ ಉತ್ತಮವಾದಂಥ ಫಲವನ್ನೇ ನೀವು ತುಲಾರಾಶಿನವರು ನೋಡ್ತೀರಿ. ಷಷ್ಠ ಪ್ರಭಾವ, ಹಾಗಾಗಿ ಶತ್ರುದಮನವಾಗಬೇಕು, ಶತ್ರುದಮನವಾಗತ್ತೆ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗಬೇಕು, ಉದ್ಯೋಗ ಲಾಭ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಮತ್ತು ವಿದ್ಯಾರ್ಹತೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗ ಲಾಭ, ಮತ್ತು ಪಾಲುದಾರಿಕೆ ವ್ಯವಹಾರ ಚೇತರಿಕೆ, ಮತ್ತು ಶುಭ ಕಾರ್ಯ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ವಾತಾವರಣ, ಜೀವನ ವೃದ್ಧಿಯಾಗುವಂಥ ಸ್ಥಿತಿ, ಎಲ್ಲ ರೀತಿಯಲ್ಲೂ ಕೂಡ ತುಲಾರಾಶಿನವರು ಉತ್ತಮವಾದಂಥ ಫಲವನ್ನೇ ನೋಡ್ತೀರಿ. ಆದರೆ ಒಂದು ಮೈನಸ್ ಅಂದರೆ ತುಂಬ ಆತ್ಮಾಭಿಮಾನವನ್ನು ತೋರಿಸ್ತಕ್ಕಂಥದ್ದು, ತುಂಬ ದರ್ಪವನ್ನು ತೋರಿಸೋದಕ್ಕೆ ಹೋಗುವಂಥದ್ದು, ಏನೋ ಒಳಗಡೆ ಒಂದು ರೀತಿಯಾದಂಥ ಗಿಲ್ಟಿ ಫೀಲಿಂಗ್, ಅಪರಾಧ ಪ್ರಜ್ಞೆ ಅಂತೀವಲ್ಲ, ಆ ರೀತಿಯಲ್ಲಿ ಆ ಅಪರಾಧ ಪ್ರಜ್ಞೆಯ ಒಂದು ಪ್ರಭಾವಕ್ಕೊಳಗಾಗ್ತಕ್ಕಂಥದ್ದು, ಇವು ಸ್ವಲ್ಪ ನಿಮಗೆ ಕಾಟವನ್ನು ಕೊಡಬಹುದು ತುಲಾರಾಶಿನವ್ರಿಗೆ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ ಈ ವಾರ? ಏಕವಾರ ರುದ್ರವನ್ನು ಒಂದು ಕೇಳ್ತಕ್ಕಂಥದ್ದು, ಅಂದರೆ ಹಾಲನೆ ಮಾಡ್ತಕ್ಕಂಥದ್ದು. ಸಾಮಾನ್ಯ ರುದ್ರ ನಮಕ ಚಮಕ ಅಂತ ಬರುತ್ತೆ ನಿಮಗೆ, ಯೂಟ್ಯೂಬಲ್ಲಿ ಸಿಗುತ್ತೆ, ಬೇರೆ ಕಡೆ ಎಲ್ಲ ಸಿಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳು, ರುದ್ರ ಚಮಕ. ಅದನ್ನು ನೀವು ಕೇಳಿಸ್ಕೊಳ್ಳೋದ್ರಿಂದ ಈ ದೋಷಗಳು ನಿವಾರಣೆಯಾಗಿ ಇನ್ನಷ್ಟು ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಇಲ್ಲಿವರೆಗೆ ಸಾಮಾನ್ಯವಾಗಿ ಕುಜ ನೀಚ ಪ್ರಭಾವದಲ್ಲಿ ಇದ್ದ, ಈಗ ನೀಚ ಪ್ರಭಾವದಿಂದ ಹೊರಗಡೆ ಬರ್ತಾ ಇದೆ. ಅದ್ಭುತವಾದಂಥ ಬಲ ಬರಬೇಕು ವೃಶ್ಚಿಕ ರಾಶಿನವರಿಗೆ. ಬಲ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಅದೃಷ್ಟ, ಅಂದುಕೊಂಡಂಥ ಕೆಲಸದಲ್ಲಿ ಸಕ್ಸಸ್ ಆಗೋಂಥ ಸಾಧ್ಯತೆಗಳು, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥ ಸಂದರ್ಭ, ಪೂಜೆ ಪುನಸ್ಕಾರಗಳಲ್ಲಿ ಪ್ರಾರ್ಥನೆ ಫಲಿಸ್ತಕ್ಕಂಥ ಸಂದರ್ಭ, ವಿದೇಶಿಯಾನವನ್ನು ಮಾಡುವಂಥವ್ರಿಗೂ ಕೂಡ ಉತ್ತಮವಾದಂಥ ಯೋಗ ಫಲಗಳು ಬರೋದಕ್ಕೆ ದಾರಿ ಉಂಟು. ಮೇಲಧಿಕಾರಿಗಳಿಂದ ಪ್ರಶಂಸೆ ಅಥವಾ ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗೋದಕ್ಕೆ ದಾರಿ ಉಂಟು. ಉನ್ನತ ವಿದ್ಯಾಭ್ಯಾಸದಲ್ಲಿ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ದಾರಿ ಇದೆ. ಆಧ್ಯಾತ್ಮಿಕವಾದಂಥ ಚಟುವಟಿಕೆ ಚೆನ್ನಾಗಿರುತ್ತೆ. ಪ್ರಯಾಣ ಹೋಗೋದ್ರ ಕಡೆಗೆ ಹೆಚ್ಚಿನದಾದಂಥ ಒಲವು ಜಾಸ್ತಿ ಇರುತ್ತೆ ಈ ವಾರದಲ್ಲಿ. ಆದರೆ ದಾಂಪತ್ಯ ಸೌಖ್ಯ ಅಂತಕ್ಕಂಥದ್ದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಸಂಗಾತಿ ನಡವಳಿಕೆ ಸ್ವಲ್ಪ ನಿಮಗೆ ಬೇಸರವನ್ನು ತರ್ತದೆ ಮತ್ತು ಪಾಲುದಾರಿಕೆ ವ್ಯವಹಾರ ನಿಮಗೆ ಸಮಸ್ಯೆಯನ್ನು ತರಬಹುದು. ಗುರುಬಲ ಇಲ್ಲ, ಪಂಚಮ ಶನಿ, ಮಕ್ಕಳಿಂದ ನೋವು ನಿರಾಸೆಗಳು, ಭಾವನಾತ್ಮಕವಾದಂಥ ಪೆಟ್ಟು, ಶನಿ ಪ್ರಭಾವ ಹೋಗೋರಿಗೂ ಕೂಡ ಪದೇ ನಿಮಗೆ ಮಕ್ಕಳಿಂದ ನೋವು ಮತ್ತು ಪ್ರೀತಿ ವಿಶ್ವಾಸಗಳಿಗೆ ಮತ್ತು ಭಾವನೆಗಳಿಗೆ ಪೆಟ್ಟು ಬೀಳ್ತಲೇ ಇರ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಉದ್ಯೋಗದ ಹುಡುಕಾಟ ಮಾಡ್ತಾ ಇರುವಂಥವ್ರಿಗೆ ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲದ ಸ್ಥಿತಿ ಇದೆ. ಶುಭ ಕಾರ್ಯ ಪ್ರಯತ್ನ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿ ಇರುತ್ತೆ. ಲಾಭ, ಧನ ಪ್ರಭಾವ, ಶಿಷ್ಟ ಪ್ರಭಾವ, ಧನ ಪ್ರಭಾವ ಇಷ್ಟೂ ಕೂಡ ಇರೋದರಿಂದ ನನ್ನ ಪ್ರಕಾರವಾಗಿ ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಉತ್ತಮವಾದಂಥ ಫಲವನ್ನು ಮತ್ತು ಸ್ವಂತ ಉದ್ಯಮವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಉತ್ತಮವಾದಂಥ ಫಲವನ್ನು, ಯತ್ನ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಗಳಿಸಬಹುದು. ಆದರೆ ವೈಯಕ್ತಿಕವಾದಂಥ ಸಾಂಸಾರಿಕ ಬಂಧುಗಳು, ಮಕ್ಕಳಿಂದ ಸ್ವಲ್ಪ ನಿರಾಸೆ ಆಗಬಹುದು ವೃಶ್ಚಿಕ ರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರದಲ್ಲಿ? ಕುಲದೇವತೆಗೆ ಬಿಲ್ವಪತ್ರೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಉತ್ತಮವಾದಂಥ ಫಲವನ್ನು ಈ ವಾರದಲ್ಲಿ ವೃಶ್ಚಿಕ ರಾಶಿಯವರು ನೋಡಬಹುದು. ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಧನುಸ್ಸು ರಾಶಿನವ್ರಿಗೆ ಸಾಮಾನ್ಯವಾಗಿ ಸ್ವಲ್ಪ ಕೋಪತಾಪಗಳು ಯಥಾವತಿ ಇರುತ್ತೆ. ಸ್ವಲ್ಪ ಆ ಥರದ ಒಂದು ಪ್ರವೃತ್ತಿಗಳು ಜಾಸ್ತಿ ಇರುವಂಥ ಸಾಧ್ಯತೆಗಳಿರುತ್ತೆ ಈ ವಾರದಲ್ಲಿ. ಇನ್ನು ಸಾಮಾನ್ಯವಾಗಿ ಏನಾದರೂ ಬದಲಾವಣೆಗಳು ಅಥವಾ ಏನಾದರೂ ಉತ್ತಮವಾದಂಥ ಅವಕಾಶ, ಕುಜ ಮುಂದಕ್ಕೆ ಬರ್ತಾ ಇದ್ದಾನಲ್ಲ, ಹಾಗಾಗಿ ಅವಕಾಶಗಳು ಬರಬೇಕು. ವಿದ್ಯಾ ಪ್ರಯತ್ನಗಳು ನಡೀಬೇಕು. ಉನ್ನತ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬೇಕು. ಅದೃಷ್ಟ ಅಂತಕ್ಕಂಥದ್ದು ಎಲ್ಲೋ ಒಂದು ಸಣ್ಣದಾಗಿ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ರೀತಿಯಲ್ಲಿ
ದಾನ ಧರ್ಮದ ಕಡೆಗೆ ಹೆಚ್ಚಿನದಾದಂಥ ಒಲವು ಜಾಸ್ತಿ ಆಗುವಂಥದ್ದು, ಪ್ರಯಾಣದ ಕಡೆಗೆ ಹೆಚ್ಚಿನದಾದಂಥ ಒಲವು ಬರತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಲ್ಲಿ ಆಕಸ್ಮಿಕವಾದಂಥ ಲಾಭ ಅಥವಾ ಜೂಜು, ರೇಸ್, ಲಾಟರಿ ಇವುಗಳ ಕಡೆಗೆ ಹೆಚ್ಚಿನದಾದಂಥ ಒಲವು ಬರುವಂಥದ್ದು, ಏನೋ ಕನಸು, ಸಡನ್ ಶ್ರೀಮಂತ ಆಗಿಬಿಡಬೇಕು ಅನ್ನೋ ರೀತಿಯಲ್ಲಿ ಒಂದು ಕನಸು, ಈ ರೀತಿಯಲ್ಲಿ ಕಾಣುವಂಥದ್ದು. ಅದರ ಜೊತೆಯಲ್ಲಿ ಒಂದು ಆತಂಕವೂ ಇರುತ್ತೆ. ಎಲ್ಲಿ ಸೋಲಾಗ್ಬಿಡ್ತದೋ, ನಷ್ಟ ಆಗಿಬಿಡ್ತದೋ, ಮೃತ್ಯು ಭಯಗಳು ಬಂದುಬಿಡ್ತವೋ, ಎಲ್ಲಿ ಅತಿ ಕಷ್ಟದ ಸಂದರ್ಭಗಳೇನಾದರೂ ಬಂದುಬಿಡ್ತವೋ, ಈ ರೀತಿಯಲ್ಲಿ ನಾಳೆಯ ಜೀವನದ ಬಗ್ಗೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ಗಳು, ಪ್ರಯತ್ನಗಳು ಈ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಏನೂ ಆಗಲ್ಲ, ಉತ್ತಮವಾದಂಥ ಫಲವನ್ನೇ ನೋಡ್ತೀರಿ. ಧನುಸ್ಸು ರಾಶಿಯವರು ಆತಂಕ ಬೀಳುವಂಥ ಅವಶ್ಯಕತೆ ಇಲ್ಲ. ಅಂಥ ಇಲ್ಲಿವರೆಗೆ ನೋಡಿರ್ತಕ್ಕಂಥ ಮೈನಸ್ ಫಲವನ್ನು ನೀವು ಧನುಸ್ಸು ರಾಶಿಯವರು ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಗಾಬರಿ ಬಿಡೋಕ್ಕೆ ಹೋಗಬೇಡಿ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ, ಸಾಧ್ಯವಾದರೆ ಹನುಮಂತನ ದೇವಸ್ಥಾನಕ್ಕೆ ಏನಾದರೂ ಒಂದು ಬಾಳೆಹಣ್ಣನ್ನು ನೈವೇದ್ಯವನ್ನು ಮಾಡಿಸಿ ಅದನ್ನು ಒಂದು 4 ಜನಕ್ಕೆ ಆ ಬಾಳೆಹಣ್ಣನ್ನು ಕೊಡಿ. ಒಳ್ಳೆ ಫಲ ನೋಡ್ತೀರಿ ಇದನ್ನು ಮಾಡಿದರೆ ಧನುಸ್ಸು ರಾಶಿಯವರು ಈ ವಾರ. ಇನ್ನು ಮಕರ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ, ಮಕರ ರಾಶಿ ರಾಷ್ಟ್ರಾಧಿಪತಿ ಮಂದ ಪ್ರಭಾವಕ್ಕೊಳಗಾಗಿದ್ದಾನೆ. ಹಾಗಾಗಿ ಮಂದವಾಗಬೇಕು, ನಿಧಾನ ಆಗಬೇಕು, ಎಳೆದಾಡಬೇಕು, ಎಲ್ಲವೂ ಕೂಡ ಉಂಟು. ತೃತೀಯ ಶನಿ ಬಲವನ್ನು ಕೊಡಬೇಕು, ಧೈರ್ಯವನ್ನು ಕೊಡಬೇಕು, ಹೋರಾಟದ ಕಿಚ್ಚನ್ನು ಹಚ್ಚಿಸ್ತಾನೆ. ಗುರು ಇಲ್ಲವೇ ಬಲವಾಗಿ, ಗುರುಬಲ ಇಲ್ಲವಲ್ಲ, ಅದಕ್ಕೆ ಬೇಕಾದಂಥ ಸಹಕಾರವೋ ಅಥವಾ ಪ್ರಭಾವವೋ ದೈವಾಶೀರ್ವಾದವೋ ಸಿಗಬೇಕಲ್ಲ, ಅಲ್ಲಿ ಸ್ವಲ್ಪ ಕೊರತೆ ಇದೆ. ಹಾಗಾಗಿ ಆಗುವುದೆಲ್ಲ ಸ್ವಲ್ಪ ನಿಧಾನ ಆಗತ್ತೆ, ಅಥವಾ ಪ್ರಯತ್ನ ಮಾಡುವಂಥದ್ದು ಎಲ್ಲೋ ಸಣ್ಣದಾಗಿ ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡೋದಿಲ್ಲ, ಅಲ್ಲಿ ಸ್ವಲ್ಪ ಎಡವಟ್ಟು ಆಗಬಹುದು. ರಾಹು ಪ್ರಭಾವ ಕುಟುಂಬದಲ್ಲಿ ಒಂದರ ಮೇಲೆ ಒಂದು ಏನಾದರೂ ಒಂದು ಅಪವಾದಗಳು ಬರಬೇಕು ಕುಟುಂಬಕ್ಕೆ ಈ ವಾರದಲ್ಲಿ. ಮತ್ತು ಈ ಮದುವೆ ಪ್ರಯತ್ನಗಳು ಅಥವಾ ಮದುವೆ ಕಡೆಗೆ ಹೆಚ್ಚಿನದಾದಂಥ ಮನಸ್ಸು ಜಾರತಕ್ಕಂಥದ್ದು, ಸಂಗಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದಾಂಪತ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತಕ್ಕಂಥ ಸ್ಥಿತಿ, ಪಾಲುದಾರಿಕೆ ವ್ಯವಹಾರಗಳನ್ನು ಮಾಡಬೇಕು ಅನ್ನೋ ರೀತಿಯಾದಂಥ ಒಂದು ಪ್ರಯತ್ನವೋ ಆಲೋಚನೆಯೋ, ಅಥವಾ ಎರಡನೇ ಮಕ್ಕಳ ಜೀವನದ ಬಗ್ಗೆ ಹೆಚ್ಚಿನದಾದಂಥ ಒಂದು ಪ್ರಯತ್ನ ಅಥವಾ ಆಲೋಚನೆಗಳು ಹೆಚ್ಚಾಗಿ ಈ ವಾರದಲ್ಲಿ ನೀವು ನೋಡ್ತೀರಿ. ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟದಾಗಿ ಯಂತ್ರೋಪಕರಣಗಳಿಂದ ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳಿಂದ ಸ್ವಲ್ಪ ಸಣ್ಣ ಪುಟ್ಟದಾಗಿ ಪೆಟ್ಟು ಮಾಡಿಕೊಳ್ಳಬಹುದು. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರತಕ್ಕಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಪೆಟ್ಟು ಮಾಡಿಕೊಳ್ತೀರಾ ಅನ್ನೋದು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಗಂಭೀರವಾದ ಸಮಸ್ಯೆಗಳೇನು ಕಂಡುಬರೋದಿಲ್ಲ ಮಕರ ರಾಶಿನವ್ರಿಗೆ. ಇನ್ನು ಮಕ್ಕಳಿಂದ ಸ್ವಲ್ಪ ನೋವು, ನಿರಾಸೆ, ಅವಮಾನ, ಅಪವಾದ, ಸೋಲು, ನಷ್ಟಗಳಾಗುವಂಥ ಸಾಧ್ಯತೆಗಳಿದೆ ಮಕ್ಕಳಿಂದ, ಮಕರ ರಾಶಿಯವರ ಮಕ್ಕಳಿಂದ. ಹಾಗಾಗಿ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದ ಇರಿ. ಇನ್ನು ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರದಲ್ಲಿ ಮಕರ ರಾಶಿನವರು, ಸಾಧ್ಯವಾದಷ್ಟು ಕೂಡ ಸುಬ್ರಹ್ಮಣ್ಯನಿಗೆ ಕುಂಕುಮದಿಂದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಅಥವಾ ಕುಂಕುಮಾರ್ಚನೆಯನ್ನಾದರೂ ಕೂಡ ಮಾಡಿಸ್ತಕ್ಕಂಥ ಪ್ರಯತ್ನ. ಇದನ್ನು ಮಾಡಲ್ಲ ದೇವಸ್ಥಾನದಲ್ಲಿ ಅನ್ನುವಂಥ ರೀತಿಯಲ್ಲಿ ಯಾರಾದರೂ ಹೇಳಿದರೆ ಕೆಂಪು ಕಣಿಗೆಲೆ ಹಾರವನ್ನು ಅರ್ಪಿಸಿ, ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂತೆ ಜನ್ಮಶನಿ ಹೋಗಿದೆ, ಗುರುಬಲ ಬಂದಿದೆ. ಹಾಗಾಗಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಬೇಕು, ಉತ್ತಮವಾದಂಥ ಮಾರ್ಗದರ್ಶನಗಳು ಸಿಗಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ರಾಹು ಇದ್ದಾನಲ್ಲ, ಇವರಿಬ್ಬರು ಇದ್ರೂ ಕೂಡ ರಾಹು ಇದ್ದಾನಲ್ಲ ಕೆಡಿಸ್ತಾನೆ, ಬರೀ ನೆಗೆಟಿವ್ ಥಾಟ್ಸ್ಗಳನ್ನು ವಿಪರೀತವಾಗಿ ಮಾಡ್ತಾನೆ. ತಾನು ಸ್ವಚ್ಛವಾಗಿದ್ದೀನಿ ಅನ್ನೋ ಭ್ರಮೆಯನ್ನು ತುಂಬಿ ಇರೋ ಬರೋರಿಗೆಲ್ಲ ಕಷ್ಟವನ್ನು ಕೊಡಿಸ್ತಾನೆ. ಹಾಗೆ ರಾಹುವಿನ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ, ಆ ರೀತಿಯ ಪರಿಣಾಮವನ್ನು ಬೀರ್ತಾನೆ. ಈ ವಾರ ವಿಪರೀತವಾಗಿ ಸಾಲದ ಬಗ್ಗೆ ಯೋಚನೆಗಳು ಬರ್ತದೆ, ಆರೋಗ್ಯದ ಬಗ್ಗೆ ಯೋಚನೆಗಳು ಬರ್ತದೆ,
ಮನಸ್ಸಿನಲ್ಲಿ ಆಗ್ತಕ್ಕಂಥ ಕೆಲವೊಂದು ಆ, ಯೋಚನೆಗಳು ಅಂತಕ್ಕಂಥದ್ದು ಏನಿರ್ತದಲ್ಲ, ಅದ್ರ ಬಗ್ಗೆ ಯಾಕೆ ಹಿಂಗೆ ಬರುತ್ತೆ ನೆಗೆಟಿವ್ ಥಾಟ್ಸು, ಅದ್ರ ಬಗ್ಗೆ ಯೋಚನೆಗಳು ವಿಪರೀತವಾಗಿ ಬರ್ತದೆ. ಶತ್ರುಗಳ ಕಾಟದ್ದು ಇರ್ತದಲ್ಲ, ಅದು ಪದೇ 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 ರಿಪೀಟ್ ಆಗ್ತಾ ಇರ್ತದೆ ಈ ವಾರದಲ್ಲಿ. ಯಾವ ಜನ್ಮದ ಕರ್ಮನೋ ಅಪ್ಪ, ನಾನು ಇದನ್ನೆಲ್ಲ ಅನುಭವಿಸ್ತಿದ್ದೀನಿ, ಕರ್ಮದ ವಿಚಾರಗಳು ಹೆಚ್ಚಾಗಿ ಬರುತ್ತದೆ. ಎಲ್ಲಾದರೂ ಆಪ್ರೇಷನ್ನೋ ಮತ್ತೊಂದೋ ಮಗದೊಂದೋ ಏನೋ ಆಯುಷ್ಯದ ಸಂಬಂಧಪಟ್ಟಂತೆನೋ ವಿಪರೀತ ಆತಂಕಗಳು ಶುರುವಾಗುವಂಥ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆ, ಈ ವಾರ ಸ್ವಲ್ಪ ಅದರ ಪರಿಣಾಮಗಳೇ ಹೆಚ್ಚಾಗಿರುತ್ತೆ ನಿಮಗೆ. ಹಾಗಾಗಿ ಬಟ್ ಗಂಭೀರ ಏನು ಆಗೋದಿಲ್ಲ, ಗುರುಬಲ ಇದೆಯಲ್ಲ, ಹಾಗಾಗಿ ಎಲ್ಲವನ್ನು ಕೂಡ ಸುಧಾರಣೆ ಮಾಡುವಂಥ ಒಂದು ಆ ದಕ್ಷತೆ ನಿಮಗಿರುತ್ತೆ. ಏನಿದ್ರೂ ಕೂಡ ಅದೆಲ್ಲವನ್ನು ಕೂಡ ಒಡ್ಕೊಂಡೋಗಿ ಉತ್ತಮವಾದಂಥ ಗೌರವಯುತವಾಗಿ ಬದುಕುವಂಥ ವಾತಾವರಣವನ್ನು ಭಗವಂತ ನಿಮಗೆ ಕರುಣಿಸ್ತಾನೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ಥಿರಾಸ್ತಿ ವ್ಯವಹಾರಗಳನ್ನು ಮಾಡೋದಕ್ಕೆ ಹೋಗ್ಬೇಡಿ, ಉತ್ತಮ ಇಲ್ಲ. ಎಲ್ಲೋ ಗುಪ್ತ ಪ್ರಯತ್ನದಲ್ಲಿ ಅಡ್ಡದಾರಿ ಹಿಡಿಯುವಂಥದ್ದು ಅಂತ ಹೇಳ್ತೀವಿ, ಅಥವಾ ಗುಪ್ತ ಪ್ರಯತ್ನ ಅಂತ ಹೇಳ್ತೀವಿ, ಅಲ್ಲಿ ಎಲ್ಲೋ ಸಣ್ಣದಾಗಿ ನಿಮಗೆ ತೊಂದರೆಗಳು ಕಟ್ಟಿಟ್ಟ ಬತ್ತಿ ಆ ಯೋಚನೆ ಅಥವಾ ಆ ಪ್ರಯತ್ನಗಳಿಂದ ಹಿಂದೆ ಸರಿತಕ್ಕಂಥದ್ದು ಸೂಕ್ತ. ಯಾವತ್ತಿದ್ರೂ ಆಪತ್ತುಗಳೇ ಅವು, ಹಾಗಾಗಿ ಆ ಪ್ರಯತ್ನಗಳಿಂದ ಹಿಂದೆ ಸರಿತಕ್ಕಂಥದ್ದು ಸೂಕ್ತ. ಪಂಚಮ ಪ್ರಭಾವ, ಈ ಪ್ರೀತಿ ಪ್ರೇಮದ ಪ್ರಸ್ತಾವನೆಗಳಿರ್ತವಲ್ಲ, ಅಲ್ಲಿ ಸ್ವಲ್ಪ ಈ ವಾರ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು. ಈ ವಾರಕ್ಕಿಂತಲೂ ಮುಂದಿನ ವಾರ ತುಂಬ ಚೆನ್ನಾಗಿರುತ್ತೆ ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಶಸ್ಸು. ಹಾಗಾಗಿ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರ್ಥಿಕವಾಗಿ ಸ್ವಲ್ಪ ನೀವು ನಿರೀಕ್ಷಿತ ಪ್ರಮಾಣದಲ್ಲಿಲ್ಲ ಅಂದ್ರೂ ಕೂಡ ನಿಮ್ಮ ವ್ಯವಹಾರಗಳಿಗೆ, ಖರ್ಚು ವೆಚ್ಚಗಳಿಗೆ, ನಿಮ್ಮ ಆಗು ಹೋಗುಗಳಿಗೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆಗಳು ಸುಸೂತ್ರವಾಗಿ ಆಗತ್ತೆ. ಅಂದರೆ ವ್ಯವಹಾರಗಳು ಚಿಗುರೊಡೆಯುತ್ತೆ ಅಥವಾ ವ್ಯವಹಾರಗಳು ಅಭಿವೃದ್ಧಿಯ ಕಡೆಗೆ ಸಾಗತ್ತೆ ಅನ್ನೋ ರೀತಿಯಲ್ಲಿ ಕಾಣ್ತದೆ ಕುಂಭರಾಶಿನವ್ರಿಗೆ. ಪರಿಹಾರ, ಸಣ್ಣ ಪುಟ್ಟದ ರಾಹು ಪ್ರಭಾವ ಒಂದು ಕಡೆ ಆದರೆ, ಶನಿ ಪ್ರಭಾವ ಇನ್ನೊಂದು ಕಡೆ ಆದರೆ, ಚಂದ್ರನ ಪ್ರಭಾವ ಇನ್ನೊಂದು ಕಡೆ. ಹಾಗಾಗಿ ಇವೆಲ್ಲ ಮೈನಸ್ ಆಗೋದ್ರಿಂದ ನಿಮಗೆ ಈ ವಾರ ತುಳಸಿಯ ಅರ್ಚನೆಯನ್ನು ಹನುಮಂತನಿಗೆ ಮಾಡಿಸಿ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಸ್ವಲ್ಪ ಇಲ್ಲಿಯವರೆಗೆ ಕುಜನೀಚ ಪ್ರಭಾವ, ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಏನೋ ಅನುಕೂಲ ಆಗುತ್ತೆ ಅನ್ನೋ ರೀತಿಯಾದಂಥ ಭರವಸೆಗಳು ಏನೂ ಇಲ್ಲ, ಅಂದರೆ ಹೆಂಗೋ ತೇಪೆ ಹಚ್ಚಿದಂಥ ಒಂದು ಪರಿಸ್ಥಿತಿಯಾದರೂ ನಿರ್ಮಾಣ ಆಗ್ತಾಯಿತ್ತು. ಈಗ ಗುರುವಾರದ ನಂತರ ಅದು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸಾಲವನ್ನು ಮಾಡುವಂಥ ಪರಿಸ್ಥಿತಿಗಳು ಬರುತ್ತೆ, ಅಥವಾ ಧನಮೂಲ ಸ್ವಲ್ಪ ಕರಗುವಂಥ ಸಾಧ್ಯತೆಗಳಿದೆ. ಕೂಡಿಟ್ಟ ಹಣವೂ ಕೂಡ ಕರಗುವಂಥ ಸ್ಥಿತಿ ಬರಬಹುದು. ಆರೋಗ್ಯ, ಶುಗರ್ ವ್ಯತ್ಯಾಸ ಇರತಕ್ಕಂಥವ್ರಿಗೆ ಸ್ವಲ್ಪ ಉಲ್ಬಣವ ಆಗಬಹುದು. ಮತ್ತು ಏನಾರು ಆಪ್ರೇಷನ್ನು ಮತ್ತೊಂದು ಮಗದೊಂದು ರೀತಿಯಲ್ಲಿ ಗಾಬರಿ ಉತ್ಪತ್ತಿ ಮಾಡುವಂಥ ಸ್ಥಿತಿ ಬರಬಹುದು. ಹಾರ್ಟ್ ಪ್ರಾಬ್ಲಮ್ಮು, BP ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥವರು ಸ್ವಲ್ಪ ಜಾಗೃತಿಯಿಂದಿರಬೇಕು. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ತುಂಬ ಗಂಭೀರ ಅಂತಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹೆಚ್ಚಿನದಾಗಿ ಈ ವಾರ ಸಂತಾನದ ಬಗ್ಗೆ ಅಥವಾ ಮಕ್ಕಳ ಭವಿಷ್ಯದ ಬಗ್ಗೆ ಹೆಚ್ಚಿನದಾದಂಥ ಆಲೋಚನೆಗಳು, ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಾದಂಥ ಒಂದು ಚಟುವಟಿಕೆಗಳು ಸುತ್ತಲೂ ನಿಮಗೆ ನಡೀತಕ್ಕಂಥದ್ದು, ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದು ಪ್ರಯತ್ನ ಅಥವಾ ಹೊಂದಾಣಿಕೆ ಅಥವಾ ಒಪ್ಪಿಗೆ ಅನ್ನೋ ರೀತಿಯಾದಂಥ ಆಲೋಚನೆಗಳು. ಸ್ವಲ್ಪ ಆಟದ ಕಡೆಗೆ ಮಕ್ಕಳಾಗಿದ್ದರೆ ಮೀನರಾಶಿನವರು ಸ್ವಲ್ಪ ಆಟದ ಕಡೆಗೆ ಹೆಚ್ಚಿನದಾದಂಥ ಒಲವನ್ನು ತೋರಿಸ್ತಕ್ಕಂಥದ್ದು, ಮತ್ತು ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನದಾದಂಥ ಒಲವನ್ನು ತೋರಿಸ್ತಕ್ಕಂಥದ್ದು. ಪೂರ್ವದಲ್ಲಿ ಯಾರಿಗೂ ಏನೋ ಒಂದು ಸಹಾಯವನ್ನು ಮಾಡಿದ್ದೀರಿ, ಸ್ವಲ್ಪ ಅದರ ಒಂದು ಪ್ರಾಪ್ತಿ, ಅಥವಾ ಪೂರ್ವದಲ್ಲಿ ಯಾರೋ ವರನನ್ನೋ ಅಥವಾ ವಧುವನ್ನು ನೋಡಿದ್ದೀರಿ, ಪೆಂಡಿಂಗ್ ಇದೆ, ಅಲ್ಲಿಂದ ಶುಭ ವಾರ್ತೆಗಳು ಬರೋದಕ್ಕೆ ದಾರಿ, ಇಂಥವು ನಿರ್ಮಾಣ ಆಗೋದಕ್ಕೆ ದಾರಿಯಾಗುತ್ತೆ. ಒಂದು. ಎರಡನೇದಾಗಿ ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಮತ್ತು ಕೌಟುಂಬಿಕವಾದಂಥ ಕೆಲವೊಂದು ಸಮಸ್ಯೆಗಳಾದರೆ ಹಂಗೆ ಸ್ವಲ್ಪ ಸೈಲೆಂಟ್ ಆಗಿರೋವಂಥದ್ದು ಉತ್ತಮ. ಏನಾದ್ರು ಒಂದು ಚೂರು ಕ್ಲಾಶ್ ಆಯಿತು ಅಂದರೆ ಬೆಂಕಿ ಧಗ್ ಅನ್ನುತ್ತೆ. ರಾಹು ಪ್ರಭಾವ, ನಿದ್ರೆ ಮಾಡೋದಕ್ಕಾಗೋದಿಲ್ಲ, ಬರೀ ಯೋಚನೆಗಳು ನೆಗೆಟಿವ್ ಥಾಟ್ಸ್ಗಳು ಬಂದು ನಿದ್ರೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳಿರ್ತಕ್ಕಂಥದ್ದಾಗಿರೋದ್ರಿಂದ ಜಾಗೃತರಾಗಿರಿ. ಈಗಾಗಲೇ ಸಂಸಾರಿಗಳಾಗಿದ್ದೀರಿ ಎಂದಾಗ ಆ ಸಂಸಾರದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರುತ್ತೆ ಈ ವಾರ ಸಾಮಾನ್ಯವಾಗಿ.
ಅಂದರೆ ಗುರುವಾರ ನಂತರ ಅದರ ಪರಿಣಾಮ ಜಾಸ್ತಿ ಆಗುತ್ತೆ ನಿಮಗೆ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಕುಲದೇವತೆಗೆ ತುಪ್ಪದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ ಉತ್ತಮವಾದಂಥ ಫಲವನ್ನು ನೀವು ನೋಡ್ಬೋದು. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.